ಇನ್ನು ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡಿದಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ರು. ನಿನ್ನೆ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರೇ ಮರ ಕಡಿಸಿ ವಿಕ್ರಮ್ ಸಿಂಹ ಜಾಗದಲ್ಲಿ ಹಾಕಿಸಿದ್ದಾರೆ ಅಂತ. ಈ ಹೇಳಿಕೆಗೆ ತಿರುಗೇಟು ಕೊಡೋ ಕೆಲಸವನ್ನ ಪರಮೇಶ್ವರ್ ಹಾಗೂ ರಾಜಣ್ಣ ಮಾಡಿದ್ದಾರೆ. ಕುಮಾರಸ್ವಾಮಿ ದಿನಕ್ಕೊಂದು ಹೇಳ್ತಾ ಇರ್ತಾರೆ ಅಂತ ಪರಮೇಶ್ವರ್ ಟಾಂಗ್ ಕೊಟ್ರೆ, ಎಚ್ಡಿಕೆ ಸಿಎಂ ಇದ್ದಾಗ ಈ ರೀತಿ ಮಾಡಿಸ್ತಾ ಇದ್ರೇನೋ ಅಂತ ವ್ಯಂಗ್ಯವಾಡಿದ್ದಾರೆ ಕೆಎನ್ ರಾಜಣ್ಣ. ಯಾರಿಗೆ ಕೇಸ್ ಹಾಕದಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ ಶುಂಠಿ ಬೆಳೆಯಲಿಕ್ಕೆ. ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರ್ನ ಮಾಡಬೇಕಾದ್ರೆ A1 A2 ಜಯಮ್ಮ ಮತ್ತೆ ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಲಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರ್ಬೇಕೀಗ ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ, ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮ್ಗೆ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು, PCCFಗೆ ಮಾತನಾಡಿದ್ರು, ಒಂದು ಕೆಲಸ ಮಾಡಿ, ಗೆಂಡೆಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು. ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು ಆ ಕಾರಲ್ಲಿ ಲಿಸ್ಟ್ ತೆಗೆದ್ರೆ ಗೊತ್ತಾಗೋಯ್ತದೆ. ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹಳ ಹಿರಿಯರು. ಅವ್ರು ಹೇಳಿದ್ದ ಮಾತುಗಳು ಏನಿದ್ದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ, ನಿಮ್ಮ ತಿಳುವಳಿಕೆಗೆ ಬಿಡ್ತೀನಿ. ಅವ್ರೇನಾರ CM ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.